ಕರುಣಾಲಯಂ ಕೇಳಿಸ್ತದಮ್ಮ? ಕೇಳಿಸ್ತದೆ. ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯೋ ಕೃತೋ ವಂದೇ ಭಗವಂತೋ ಪುನಃ ಪುನಃ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಶ್ರೀಪಾದಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಇಂದಿನ ದಿನ ಶ್ರೀ ಶಂಕರ ಭಗವತ್ಪಾದರು ರಚಿಸಿದ ವಿವೇಕ ಚೂಡಾಮಣಿ ಎನ್ನುವ ಗ್ರಂಥದ ಎಷ್ಟನೇ ಸೂತ್ರಮ? 226 ಎಷ್ಟಮ್ಮ? 226. 226ನೆಯ ಪದ್ಯ ಇಂದಿನ ಆಧಾರದ ವಿಷಯವಾಗಿತ್ತು. ನಿನ್ನೆ ದಿನ ಯಾವ ಸ್ವರೂಪ ಹೇಗಿದೆ ಎನ್ನುವಂತ ಭಾವದಿಂದ ಅನಂತ ವಾಕ್ಯಗಳಿಂದ ನಿಶ್ಚಯವನ್ನ ಮಾಡಿ ಅದು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ವಿಶುದ್ಧಂ ಪರಂ ಸ್ವತಸಿದ್ಧಂ ಅಂತ ಹೇಳಿ ಅದು ಎಲ್ಲದಕ್ಕಿಂತ ಬಹಳ ಶ್ರೇಷ್ಠವಾದದ್ದು ಅಂತ ಹೇಳಿ ಈ 226ನೇ ಶ್ಲೋಕದಲ್ಲಿ ಸ್ವದಿದಂ ಪರಮಾದ್ವೈತಂ ಸ್ವಸ್ಮಾದ ಅನ್ಯಸ್ಯ ವಸ್ತುನೋ ಅಭಾವಾತ್ ನಹರುಣ್ಯದಸ್ತಿ ಕಿಂಚಿತ್ ಸೌಮ್ಯಕ್ ಪರಮಾರ್ಥ ತತ್ವಬೋಧ ದಶಯಾಮಂತ ಇಲ್ಲಿ ಹೇಳುವ ಪ್ರಯತ್ನವನ್ನು ಮಾಡ್ತಾರೆ ಮೇಡಮ್. ಅಂದ್ರೆ ಅದರ ಸ್ವರೂಪ ಹೇಗಿದೆ ಅನ್ನುವಂತ ಭಾವದಲ್ಲಿ ಮುಂದುವರೆದಂತ ಶ್ಲೋಕದಲ್ಲಿ ಆ ಸ್ವರೂಪ ಅದು ತನಗಿಂತ ಬೇರೆ ಯಾವ ವಸ್ತು ಇಲ್ಲವೇ ಇಲ್ಲ. ಅರ್ಥಾತ್ ಯಾವ ಶುದ್ಧ ಚೈತನ್ಯವಾದ ಆತ್ಮನೇ ಅತ್ಯಂತ ಅಂದ್ರೆ ಶ್ರೇಷ್ಠವಾಗಿರುವಂತ ಮತ್ತು ಅದರಂತೆ ಮತ್ತೊಂದು ಇಲ್ಲದೆ ಇರುವಂತ ಅದ್ವಿತೀಯವಾದ ಶಾಶ್ವತವಾದದ್ದು ಸತ್ಯವಾದ ವಸ್ತು. ಅದನ್ನ ಬಿಟ್ಟು ಬೇರೆ ಯಾವುದೂ ಒಂದು ಇಲ್ಲ, ಇರಲಿಕ್ಕೂ ಬರುವುದಿಲ್ಲ. ಹೇಗೆಂದರೆ ಮಣ್ಣನ್ನ ಬಿಟ್ಟು ಮಡಿಕೆಗಳು ಇರಲಿಕ್ಕೆ ಸಾಧ್ಯವಿಲ್ಲ. ಮಣ್ಣಿನಿಂದ ಏನಾದ್ರೂ ಹಲವು ವಸ್ತುಗಳು ತಯಾರಾಗಿದ್ದರೂ ಕೂಡ ಉತ್ಪತ್ತಿ ಮಾಡಿದ್ದರೂ ಕೂಡ ಅದಕ್ಕೆ ಮೂಲ ಯಾವುದು ಅಂದ್ರೆ ಮಣ್ಣು. ಆ ಮಣ್ಣನ್ನ ಬಿಟ್ಟು ಮಡಿಕೆ ಇರಲಿಕ್ಕೆ ಬರುವುದಿಲ್ಲ.
ಅದರಂತೆ ತನ್ನನ್ನು ಬಿಟ್ಟು, ಹ್ಮ್ ತನ್ನನ್ನಂದ್ರೆ ಯಾರಮ್ಮ? ಆತ್ಮನನ್ನ ಬಿಟ್ಟು ಹ್ಮ್ ದೇವರೇ ಇಲ್ಲ. ಹ್ಮ್ ಆ ಮಣ್ಣಿನ ಗಡಿಗೆಯೊಳಗೆ ಅನ್ಯ ಅಂದ್ರೆ ಹ್ಮ್ ಮಣ್ಣನ್ನು ಬಿಟ್ಟು ಬೇರೆ ಯಾವುದೂ ಇರುವುದಿಲ್ಲ. ಹ್ಮ್ ಅದರಂತೆ ಹ್ಮ್ ಅನುಭವ ಆಗುವಾಗ ಹ್ಮ್ ಅನುಭವಿ ಅನುಭಾವ ಎಂಬ ಎರಡು ವಸ್ತುಗಳು ಇರುವುದಿಲ್ಲ. ಹ್ಮ್ ಅದು ವಿಶೇಷವಾದ ಪ್ರಜ್ಞಾಸ್ಥಿತಿ ಅಂತ ಕರೀತಾರಮ್ಮ. ಹ್ಮ್ ಒಬ್ಬ ಜ್ಞಾನಿಗಳ, ಮಹಾತ್ಮರ, ಸಂತರ, ಶರಣರ ಹ್ಮ್ ಅವರ ಸ್ಥಿತಿ ಅಂದ್ರೆ ಇರುವಿಕೆ. ಹ್ಮ್ ಅವರಲ್ಲಿ ದ್ವೈತ ಭಾವ ಇರುವುದೇ ಇಲ್ಲ. ಹ್ಮ್ ಏಕೆ ಇರುವುದಿಲ್ಲ ಎಂದರೆ ಹ್ಮ್ ತಿಳಿಯುವ ವಿಷಯ, ಹ್ಮ್ ತಿಳಿದುಕೊಳ್ಳುವ ವಿಷಯಿ. ಹ್ಮ್ ಅಂದ್ರೆ ನಮ್ಮ ತಿಳಿಸಿಕೊಳ್ಳುವ ವಸ್ತುವಿಗೆ ದೃಶ್ಯ ಅಂತೀವಿ. ಹ್ಮ್ ದೃಶ್ಯವಾದ ವಸ್ತುವನ್ನ ಅರಿಯುವನಿಗೆ ದೃಕ್ ಅಂತ ಕರಿತೀವಿ. ಹ್ಮ್ ಅದೇ ಪ್ರಕಾರವಾಗಿ ಹ್ಮ್ ಆತನಲ್ಲಿ ಎರಡೂ ಇಲ್ಲ. ಹ್ಮ್ ವಿಷಯ ಅಂದ್ರೆ ತಿಳಿದುಕೊಳ್ಳುವ ವಿಷಯ, ಹ್ಮ್ ತಿಳಿಸಿಕೊಳ್ಳುವ ವಿಷಯಿ, ಹ್ಮ್ ಇವು ಯಾವ ಕೂಡ ಇಲ್ಲ. ಎರಡೂ ಆತ್ಮವೇ. ಹ್ಮ್ ಅಲ್ಲೇನದಮ್ಮ? ಎರಡು ಒಂದೇ. ಹ್ಮ್ ಏನು ಎರಡು ಒಂದೇ ಅಂದ್ರೆ ಮಣ್ಣು ಮತ್ತು ಮಡಕೆ ಒಂದೇ. ಹ್ಮ್ ಮಡಕೆ ಅಂತ ತೋರಿದಾಗ ಬೇರಿಲ್ಲ, ಹ್ಮ್ ಮಣ್ಣು ಅಂತಂದಾಗ ಬೇರೆ ಇಲ್ಲ. ಹ್ಮ್ ಮಣ್ಣು ಮತ್ತು ಮಡಕೆ ಎರಡು ಒಂದೇ ಅಂತ ಅರ್ಥ. ಹ್ಮ್ ಅವರಂತೆ ಆತ್ಮನನ್ನ ಬಿಟ್ಟು ಬೇರೆ ಏನು ಇಲ್ಲ. ಹ್ಮ್ ಈ ಆತ್ಮಾನುಸಂಧಾನದಲ್ಲಿ ಹ್ಮ್ ಅನುಭವಕ್ಕೆ ಬರುವುದು ನೈಜ ರೂಪದಲ್ಲಿರುವ ಅನಂತವು, ಹ್ಮ್ ಅವಿಚ್ಛಿನ್ನವೂ ಆದ ಬ್ರಹ್ಮ ಸ್ವರೂಪ ಒಂದೇ. ಹ್ಮ್ ಅದು ಸ್ವಯಂ ಪರಿಪೂರ್ಣವಾದದ್ದು ಹ್ಮ್ ಮತ್ತು ಯಾವುದನ್ನ ಆಪೇಕ್ಷೆಯನ್ನ ಮಾಡದೇ ಇರುವಂತದ್ದು. ಹ್ಮ್ ಅದಕ್ಕೆ ಪ್ರಜ್ಞಾಸ್ಥಿತಿಯಲ್ಲಿರುವಂತ ಹ್ಮ್ ಮಹಾತ್ಮರನ್ನ, ಜ್ಞಾನಿಗಳನ್ನ ಹ್ಮ್ ಶ್ರೋತ್ರಿಯತ್ವ, ಬ್ರಹ್ಮನಿಷ್ಠತ್ವ ಇರುವಂತ ಗುರುಗಳನ್ನ ಹ್ಮ್ ಅವರು ಹೀಗೆ ಇರುತ್ತಾರೆ ಅನ್ನುವುದನ್ನ ಹೇಳಲಿಕ್ಕೆ ಬಾರದು. ಹ್ಮ್ ಕಾರಣ ಪ್ರಜ್ಞಾಸ್ಥಿತಿಯಲ್ಲಿ 4 ಭಾಗವನ್ನ ಮಾಡಿ ಹ್ಮ್ ಆತ್ಮರತಿ, ಆತ್ಮ ಕ್ರೀಡಾ ಹ್ಮ್ ಮತ್ತು ಬಧಿರ ಅಂತ ಹಿಂದೆ ವಿಚಾರ ಮಾಡೇವಿ. ಹ್ಮ್ ಅವರಲ್ಲಿ ಯಾವು ಇಲ್ಲಮ್ಮ. ಯಾವು ಇಲ್ಲ ಅಂದ್ರೆ ಹ್ಮ್ ಕಾಮ ಕ್ರೋಧಾದಿಗಳು, ಹ್ಮ್ ನವ ಗುಣಗಳು, ಹ್ಮ್ 5 ಅವಸ್ಥೆಗಳು, ಹ್ಮ್ ಸ್ಥೂಲ ಸೂಕ್ಷ್ಮ ಕಾರಣ ದೇಹಗಳು ಹ್ಮ್ ಮತ್ತು ಹೊರಗಿನ ಪ್ರಪಂಚದಲ್ಲಿ ಇರುವಂತ ಹ್ಮ್ ಯಾವುದೇ ವಸ್ತುವಿನ ಆಪೇಕ್ಷೆಯನ್ನ ಮಾಡದೆ ಹ್ಮ್ ನಿರಾಪೇಕ್ಷ ಅಂದ್ರ ಅದಕ್ಕೆ. ಹ್ಮ್ ಆಪೇಕ್ಷ ಇಲ್ಲದೆ ಇದ್ದ ಕಾರಣ ಹ್ಮ್ ಅವರ ಮನಸ್ಸು ಕೂಡ ಹ್ಮ್ ನಿರಾಪೇಕ್ಷೆ ಆಗಿರ್ತದೆ. ಹ್ಮ್ ಮನಸ್ಸಿಗೆ ಯಾವುದು ಬೇಕಿಲ್ಲ ಅಂತ ಯಾವಾಗ ಅನ್ನಿಸ್ತದೋ ಹ್ಮ್ ಆವಾಗ ಆನಂದ ಆಗ್ತದೆ. ಹ್ಮ್ ನಿದ್ರಾವಸ್ಥೆಯಲ್ಲೇ ಮನಸ್ಸಿನ ವ್ಯಾಪಾರ ಇಲ್ಲ, ಹ್ಮ್ ಮನಸ್ಸಿನ ವ್ಯವಹಾರ ಇಲ್ಲ. ಹ್ಮ್ ಮನಸ್ಸಿಗೆ ಇದು ಬೇಕು, ಇದು ಬೇಡ, ಹ್ಮ್
ಇದು ಸುಖ ಅನ್ನುವಂಥದ್ದು, ಇದು ದುಃಖ ಅನ್ನುವಂಥದ್ದು ಯಾವುದು ಗೊತ್ತಿಲ್ಲದ ಅವಸ್ಥೆ ನಿದ್ರಾವಸ್ಥೆ. ಅದಕ್ಕಾಗಿ ನಿದ್ರೆಯಲ್ಲಿ ಕೋಟಿ ಕೋಟಿ ಹಣ ಕೊಟ್ಟರು, ಬಂಗಾರದ ತಟ್ಟೆಯಲ್ಲೇ ಊಟ ಮಾಡಿದರು, ಬೇಳೆ ಗದೆಯನ್ನ ಕೈಯಲ್ಲಿ ಇಟ್ಟರು, ಬಂಗಾರದ ಮಂಚದಲ್ಲಿ ಮಲಗಿದರೂ ಕೂಡ ಬರಲಾರದಂತ ಆಗಲಾರದಂತ ಆನಂದ ಒಬ್ಬ ಭಿಕ್ಷುಕನಿಗೂ ಮತ್ತು ದರಿದ್ರನಿಗೂ ಮತ್ತು ಅತ್ಯಂತ ಬಡತನದಲ್ಲಿ ಇದ್ದಂತ ವ್ಯಕ್ತಿಗಳಿಗೂ ಕೂಡ ಆನಂದ ಆಗಲಿಕ್ಕೆ ಕಾರಣವೇನೆಂದರೆ ನಿದ್ರೆಯಲ್ಲಿ ಬಯಸುವ ಅಪೇಕ್ಷಿಸುವ ಮನಸ್ಸಿಲ್ಲ. ಹೌದಲ್ಲಮ್ಮ? ಅದಕ್ಕೆ ಅವರಿಗೆ ಆಗಲಾರದಂಥದ್ದು ಒಂದು ಯಾವ ಮಣ್ಣಿನ ಮೇಲೆ ಮಲಗಿದಂತ ಒಬ್ಬ ವ್ಯಕ್ತಿಗೆ, ಹಾಳುಗುಡಿಯಲ್ಲಿ ಮಲಗಿದಂತ ಒಬ್ಬ ವ್ಯಕ್ತಿಗೆ ಆನಂದ ಆಗಲಿಕ್ಕೆ ಕಾರಣ ಏನಂದ್ರೆ ಅಲ್ಲಿ ಬಯಕೆಗಳಿಲ್ಲ ಅಂತ, ಯಾವುದೇ ಅಪೇಕ್ಷೆ ಇಲ್ಲ. ಆ ಕಾರಣದಿಂದ ಇಲ್ಲಿ ಆ ನಿರಾಪೇಕ್ಷವಾದದ್ದೇ ಬ್ರಹ್ಮ. ಅದಕ್ಕಾಗಿ ಮಹಾತ್ಮರು ಅಪೇಕ್ಷೆ ಮಾಡ್ತಾರ ಅಂತಂದ್ರೆ ಅವರು ನಿಜವಾದ ಮಹಾತ್ಮರಲ್ಲ ಅಂತ ಅನ್ಬೇಕು ನೋಡ್ರಿ. ಇಲ್ಲಿ ಶಾಸ್ತ್ರ ಹೇಳ್ತಾವ ಅವರಿಗೆ ಅಪೇಕ್ಷೆ ಇರೋದಿಲ್ಲ ಅಂತ. ಆ ಕಾರಣಕ್ಕಾಗಿ ಅದು ನಿರಾಪೇಕ್ಷವಾಗಿರ್ತಕ್ಕಂಥದ್ದು ಅಂತ ಹೇಳಿ ಮತ್ತೆ ಮುಂದುವರೆದು ಯದಿದಂ ಸಕಲಂ ವಿಶ್ವಂ ನಾನಾ ರೂಪಂ ಪ್ರತೀತಂ ಅಜ್ಞಾನಾತ್ ತತ್ಸರ್ವಂ ಬ್ರಹ್ಮೈವ ಪ್ರತ್ಯಸ್ಥಾಶೇಷ ಭಾವನಾ ದೋಷಂ. ಅಂದರೆ ಈ ಒಂದು ಬ್ರಹ್ಮನ ಅದು ಅಜ್ಞಾನದಿಂದ ಕಂಡುಬರುವ ನಾನಾ ರೂಪವುಳ್ಳ ಈ ಸಮಸ್ತ ಜಗತ್ತು ಮತ್ತು ಪ್ರಪಂಚ ಎಲ್ಲವೂ ಬರೇ ಕಲ್ಪನಾ ದೋಷ ರಹಿತವಾದದ್ದೇ ಬ್ರಹ್ಮ. ಅದೇ ನೋಡು ಬ್ರಹ್ಮ ಅಂತ. ಇಂಥ ಬ್ರಹ್ಮನ ಅಂದ್ರೆ ಆತ್ಮನ ಅಥವಾ ನಮ್ಮ ನಿಜವಾದ ಸ್ವರೂಪವನ್ನ ತಿಳಿಯದೇ ಇರುವುದರಿಂದಲೇ ಈ ಅನೇಕ ಪ್ರಕಾರವಾದ ನಾಮ ರೂಪಗಳುಳ್ಳ ವಸ್ತುಗಳಿಂದ ತುಂಬಿ ಇದು ನಾನಾ ತತ್ವದಿಂದ ಭರಿತವಾಗಿರುವಂತೆ ಈ ಜಗತ್ತು ನಮಗೆ ತೋರುತ್ತಿರುವುದು. ಕಾರಣ ಅಜ್ಞಾನದಿಂದ ಹುಟ್ಟಿದ ಅನ್ಯತಾ ಜ್ಞಾನವೇ ಜಗತ್ತಿನ ನಾನತ್ವದ ಹುಸಿ ತೋರಿಕೆ ಕಾರಣ. ಹೇಗೆಂದರೆ ನಾವು ನೋಡುತ್ತಿರುವುದು ಎಲ್ಲವೂ ಬ್ರಹ್ಮವೇ. ನಮ್ಮ ಸುತ್ತಮುತ್ತಲೂ ಕಾಣುತ್ತಿರುವ ಅನೇಕ ಪದಾರ್ಥ ವಸ್ತುಗಳು ಎಲ್ಲವೂ ಬ್ರಹ್ಮವಲ್ಲದೆ ಬೇರೆನೇ ಇಲ್ಲ. ಕಲ್ಪನೆಯ ದೋಷದಿಂದ ನಮ್ಮ ಮನಸ್ಸು ಗ್ರಸ್ತವಾಗಿದೆ. ಇದಕ್ಕೆ ಸಾಕಷ್ಟು ಸಲ ಉದಾಹರಣೆಯನ್ನು ಹೇಳುವ ಹಿಂದೆ ಸ್ವಲ್ಪ ನೆನಪು ಮಾಡೋದೀಗ. ಬಂಗಾರ ಅಂದ್ರೆ
ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ಹ್ಮ್ ಹೊನ್ನು ಬಿಟ್ಟು ಬಂಗಾರವಿಲ್ಲ. ಹ್ಮ್ ಇಲ್ಲಿ ಬಂಗಾರದ ಸ್ಪಷ್ಟನೆಯನ್ನ ಮಾಡ್ಬೇಕು ನಾವು. ಹ್ಮ್ ಬಂಗಾರದಿಂದನೇ ಹ್ಮ್ ಒಂದೇ ದೇಹದಲ್ಲಿ ಧರಿಸುವ ಆಭರಣಗಳಿಗೆ ಹ್ಮ್ ನಾನಾ ಪ್ರಕಾರದ ಹೆಸರುಗಳು ಉಂಟು. ಹ್ಮ್ ಅದನ್ನ ಬಹಳ ಸಲ ವಿಚಾರ ಮಾಡೀವಿ. ಹ್ಮ್ ಕೊರಳಲ್ಲಿ ಹಾಕುವ ವಸ್ತುವಿಗೆ ಚೈನ್ ಅಂತ ಕರೆದೇವಿ, ಹ್ಮ್ ಅಥವಾ ಒಂದು ಯಾವುದೇ ಒಂದು ಹಾರ ಅಂತ ಕರೆದೇವಿ, ಹ್ಮ್ ಕಿವಿಯಲ್ಲಿ ಲೋಲೆ ಅಂದಿವಿ, ಹ್ಮ್ ಕಾಲಲ್ಲಿ ಚೈನ್ ಅಂದಿವಿ, ಹ್ಮ್ ಕೈಯಲ್ಲಿ ಹಾಕಿದ್ರೆ ಕಡಗ ಅಂದಿವಿ, ಹ್ಮ್ ತಲೆಯಲ್ಲಿ ಧರಿಸಿದಾಗ ಇನ್ನೊಂದು ಹೆಸರನ್ನ ಅಂತ ಕರೆದೇವಿ. ಹ್ಮ್ ಇವು ನಾನಾ ಪ್ರಕಾರ ಕಾಣ್ತಾವಲ್ಲಮ್ಮ. ಹೌದು. ಕಾಲಲ್ಲಿ ಇರುವಂತ ವಸ್ತುವಿನ ಪ್ರಕಾರನೇ ಬೇರೆ, ಹ್ಮ್ ಕೈಯಲ್ಲಿರುವಂತ ವಸ್ತುವಿನ ರೂಪವೇ ಬೇರೆ ಕಾಣ್ತದ, ಹ್ಮ್ ಕೊರಳಲ್ಲಿ ಧರಿಸಿದ ಚೈನದ ರೂಪವೇ ಬೇರೆ ಅಂತ ಅನಿಸ್ತದ. ಹ್ಮ್ ಆದರೂ ಕೂಡ ಇವು ನಿಜವಾಗಿ ಬೇರೆಯಾಗಿಲ್ಲ. ಹ್ಮ್ ಯಾಕೆಂದರೆ ಹ್ಮ್ ಬಂಗಾರವನ್ನೇ ನೋಡುತ್ತೀವಿ, ಹ್ಮ್ ಬಂಗಾರ ಬಿಟ್ಟು ಆಗ್ಯಾವ ಸಾಮಾನವು. ಇಲ್ಲ. ಬಂಗಾರದಿಂದನೇ ಸಾಮಾನು. ಹ್ಮ್ ಅಕ್ಕಪಕ್ಕ ನೋಡಿದಾಗ ವಸ್ತುಗಳಾಗಿ ಆಭರಣಗಳಾಗಿ ತೋರುತ್ತಾವ. ಹ್ಮ್ ವಿಚಾರ ಮಾಡಿ ನೋಡಿದಾಗ ಇರುವುದೆಲ್ಲವೂ ಬಂಗಾರವೇ. ಹ್ಮ್ ಕೊರಳಲ್ಲಿ ಹಾಕಿದ್ದು ಬಂಗಾರ, ಕೈಯಲ್ಲಿದ್ದುದು ಬಂಗಾರ, ತಲೆಯಲ್ಲಿ ಹಾಕಿದ್ದು ಬಂಗಾರ. ಹ್ಮ್ ಮತ್ತೆ ಇರುವಂತ ಬಂಗಾರದಲ್ಲಿ ಇರಲಾರದಂತವು ತೋರ್ತಾವ ನೋಡಮ್ಮ ಇವು. ಹ್ಮ್ ಇವು ಬರೀ ಶಬ್ದದಲ್ಲಿ ಬಳೆ ಇದೆ, ಶಬ್ದದಲ್ಲಿ ಚೈನ್ ಇದೆ ಅಷ್ಟೇ. ಹ್ಮ್ ವಿಚಾರ ಮಾಡಿದರೆ ಹ್ಮ್ ಬಂಗಾರವನ್ನ ಬಿಟ್ಟು ಆಭರಣಗಳು ಇಲ್ಲ. ಹ್ಮ್ ಅದರಂತೆ ಆತ್ಮನನ್ನ ಬಿಟ್ಟು ಜಗತ್ತೇ ಇಲ್ಲ ಅಂತ. ಹ್ಮ್ ಅಕ್ಕಪಕ್ಕ ತೋರ್ತಾವೆ ಇವು. ಹ್ಮ್ ಅದರಂತೆ ಹ್ಮ್ ಕಲ್ಪನೆಯನ್ನ ಸೃಷ್ಟಿಸಿರುವ ವಿಕ್ಷೇಪದಿಂದ ಹ್ಮ್ ನಾವು ಸಂಪೂರ್ಣವಾಗಿ ಮುಕ್ತರಾಗಬೇಕು. ಹ್ಮ್ ಮೈಯಲ್ಲಿ ಧರಿಸಿದಂತ ಬಟ್ಟೆ ಇದ್ದವು ನಮಗೆ ಬಟ್ಟೆಗಳು. ಹ್ಮ್ ಆ ಬಟ್ಟೆಗಳಿಗೆ ನಾನಾ ರೀತಿಯ ಆಕಾರ ಮತ್ತು ರೂಪ ಹ್ಮ್ ಮತ್ತು ಅದಕ್ಕೆ ಒಂದೊಂದು ಹೆಸರು. ಹ್ಮ್ ನಾವು ಶರ್ಟ್ ಅಂತ ಕರಿತೀವಿ, ಪ್ಯಾಂಟ್ ಅಂತ ಕರಿತೀವಿ, ಲುಂಗಿ ಅಂತ ಕರಿತೀವಿ, ಹ್ಮ್ ಮತ್ತೆ ಅನಂತ ರೀತಿ ಕರಿತೀವಿ. ಹ್ಮ್ ನಾವು ನಿಜವಾಗಿ ವಿಚಾರ ಮಾಡಿದ್ರೆ ಹ್ಮ್ ಈ ಶರ್ಟ್ ಅನ್ನುವಂಥದ್ದು ಅಥವಾ ಲುಂಗಿ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಹ್ಮ್ ಎಲ್ಲಿ ಮುಟ್ಟಿ ನೋಡಿದ್ರು ಕೂಡ ಹ್ಮ್ ಬಟ್ಟೆನೇ ಇದೆ ವಿನಃ ಹ್ಮ್ ಲುಂಗಿ ಅನ್ನುವಂಥದ್ದು ಅಂಗಿ ಅನ್ನುವಂಥದ್ದು ಎರಡೂ ಇಲ್ಲ. ಹ್ಮ್ ಅಲ್ಲಿ ಯಾವೇನಮ್ಮ? ಇಲ್ಲ. ಅದು ಎಲ್ಲ ಎಲ್ಲಾದ್ರೂ ಮುಟ್ಟಿ ನೋಡ್ರಿ ಬರೇ ಬಟ್ಟೆನೇ ಆದಂತ. ಹ್ಮ್ ಆದರೂ ಕೂಡ ನಾವುಗೆ ಏನ್ ಕಾಣಿಸ್ತದ, ಅಂಗಿ ಬೇರೆ ಮತ್ತು ಲುಂಗಿ ಬೇರೆ. ಹ್ಮ್ ಇದು ಇರುವಂತ ವಸ್ತು ಅಲ್ಲ, ಅಂಗಿ ಇರೋದಲ್ಲ, ಲುಂಗಿನೂ ಇಲ್ಲ. ಹ್ಮ್ ಆದರೆ ನಮಗೆ ವಿಕ್ಷೇಪ ಭಾವನೆಯಿಂದ ಹ್ಮ್ ಅದು ಅಂಗಿ ಬೇರೆ ಲುಂಗಿ ಬೇರೆ ಅಂತ ಕಾಣಿಸ್ತದೆ. ಹ್ಮ್ ಅದರ ಒಳಗಡೆ ಇರುವುದೆಲ್ಲ ಬರೇ ದಾರದ ನೂಲು. ಹ್ಮ್ ಹೌದಲ್ಲಮ್ಮ? ಹೌದು. ಆ ನೂಲನ್ನ ಬಿಟ್ಟು ಅಂಗಿಲ್ಲ ಮತ್ತು ಲುಂಗಿನಿಲ್ಲ ಅಂತ. ಹ್ಮ್ ಅದೇ ಪ್ರಕಾರವಾಗಿ ಹ್ಮ್ ಅದು ಇರುವುದು ಒಂದೇ ಬ್ರಹ್ಮ. ಹ್ಮ್ ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ. ಹ್ಮ್ ಆ ಬ್ರಹ್ಮನಲ್ಲಿ ಹ್ಮ್ ಭ್ರಾಂತಿಯಿಂದ ನಮಗೆ ಬೇರೆ ಬೇರೆ ಅಂತ ಕಾಣಿಸ್ತದ. ಹ್ಮ್ ಅದಕ್ಕಾಗಿ ಹ್ಮ್ ಜ್ಞಾನವು ತಾನಾಗಿ ನಮ್ಮಲ್ಲಿ ಉದಿಸುವುದು.
ಹ್ಮ್ ಬ್ರಹ್ಮವೇ ಎಂಬ ಜ್ಞಾನ ಹ್ಮ್ ತಾನಾಗಿ ನಮ್ಮಲ್ಲಿ ಉತ್ಪತ್ತಿಯಾಗುವುದು. ಹ್ಮ್ ಏಕೆಂದರೆ ಹ್ಮ್ ಇರುವುದೇ ಒಂದು, ಹ್ಮ್ ಅದು ಬ್ರಹ್ಮ. ಹ್ಮ್ ಜಗತ್ತಿನಲ್ಲಿ ಇರುವುದು ಯಾವುದು ಅಂದ್ರೆ ಅದು ಬ್ರಹ್ಮ. ಹ್ಮ್ ದೇವರು ಯಾವಾಗಲೂ ಇರುವವನು. ಹ್ಮ್ ನಾವು ತೊಟ್ಟು ಬಂದಂತ ದೇಹ ಯಾವಾಗಲೂ ಇರುವುದೇ ಇಲ್ಲ. ಹ್ಮ್ ಅದು ಯಾವಾಗಲೂ ಅಂದ್ರೆ 3 ಕಾಲದಲ್ಲಿ ಇರುವುದಲ್ಲ. ಹ್ಮ್ ಹಿಂದೆ ನಮ್ಮ ದೇಹ ಇದ್ದಿಲ್ಲ, ನಿಮ್ಮ ದೇಹ ಇದ್ದಿಲ್ಲ. ಹ್ಮ್ ಈಗ ನಿಮಗೂ ದೇಹ ತೋರ್ತದ, ನನಗೂ ದೇಹ ತೋರ್ತದ. ಹ್ಮ್ ಆದ್ರೆ ನಿಮ್ಮ ದೇಹವು ನಮ್ಮ ದೇಹವು ಹ್ಮ್ ಮುಂದೆ ಬಹಳ 100,000 ವರ್ಷ ಇರೋದಲ್ಲ. ಹ್ಮ್ ಇದು ಏನಾಗ್ತದಮ್ಮ, ನಾಶ ಆಗಿ ಹೋಗ್ತದ ನೋಡಿ. ಹ್ಮ್ ಇದು ನಾಶವಾಗಿ ಅಂದ್ರೆ ನಷ್ಟವಾಗಿ ಹೋಗ್ತದಂತ. ಹ್ಮ್ ಆದರೆ ಇದರ ಒಳಗೆ ಇರುವಂತ ಒಂದು ಆದನ, ಒಂದು ಅಂದ್ರೆ ಅದು ಆತ್ಮ. ಹ್ಮ್ ಅದು ಒಂದೇ ಎಲ್ಲಾ ಕಡೆ ವ್ಯಾಪಕವಾಗಿ. ಹ್ಮ್ ಆಕಾಶ ಒಂದೇ ಹ್ಮ್ ಇಡೀ ಜಗತ್ತಿನ ಎಲ್ಲಾ ದೇಶಗಳಿಗೆ ಹ್ಮ್ ಅದು ವ್ಯಾಪಕವಾಗಿದೆ ಅಂದ್ರೆ ಅಷ್ಟು ವಿಶಾಲವಾಗಿದೆ, ಹ್ಮ್ ಅದು ದೊಡ್ಡದಾಗಿದೆ. ಹ್ಮ್ ಅದರಂತೆ ಆತ್ಮನು ಕೂಡ ಹ್ಮ್ ಗಗನದಂತೆ ನಿರವಯವನಾಗಿ ಅಂತ ಈ ಯಾವ ಹ್ಮ್ ನಿಜಗುಣ ಶಿವ ಏಳು ಹೇಳ್ತಾರೆ. ಹ್ಮ್ ಆತ್ಮನಿಗೆ ಅದು ದೊಡ್ಡದಾದ ವ್ಯಾಪಕವಾದ, ಹ್ಮ್ ಆದ್ರೆ ಅದಕ್ಕೆ ಯಾವ ಅವಯವಗಳಿಲ್ಲ ನೋಡ್ರಿ. ಹ್ಮ್ ಅದಕ್ಕೆ ಕೈ, ಕಾಲು, ಕಣ್ಣು, ಮೂಗು, ಕಿವಿ, ಹ್ಮ್ ಈ ಸ್ಥೂಲವಾದ ದೇಹ ಹ್ಮ್ ಯಾವುದೂ ಇಲ್ಲ. ಹ್ಮ್ ಮತ್ತೆ ಯಾವುದೇ ಒಂದು ವಸ್ತುವಿನ ಆಧಾರದ ಮೇಲೆ ಅದು ನಿಂತಿಲ್ಲ. ಹ್ಮ್ ನಾವು ಸಣ್ಣ ಒಂದು ಹ್ಮ್ ಮನೆಯನ್ನ ಕಟ್ಟಿಸಬೇಕಾಗಿತ್ತಂದ್ರೆ ಹ್ಮ್ ಆ ಮನೆಯ ಮೇಲ್ಛಾವಣಿ ನಿಲ್ಲಬೇಕಾಗಿದ್ರೆ ಹ್ಮ್ ಅದಕ್ಕೆ ಗೋಡೆಯ ಆಧಾರ ಬೇಕು, ಹ್ಮ್ ಇಲ್ಲ ಕಂಬದ ಆಧಾರ ಬೇಕು. ಹ್ಮ್ ಆ ಕಂಬ ಮತ್ತು ಗೋಡೆಯ ಆಧಾರವಿಲ್ಲದೆ ಹ್ಮ್ ಆ ಒಂದು ಮೇಲ್ಛಾವಣಿ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಹ್ಮ್ ಇದೇನು ಬಹಳ ದೊಡ್ಡದಾದನಮ್ಮ, ಹ್ಮ್ ಬಹಳ ಚಿಕ್ಕ ಛಾವಣಿ ಹ್ಮ್ ನಿಲ್ಲಬೇಕಾಗಿದ್ರೆ ಅದಕ್ಕೆ ಆಧಾರ ಬೇಕು. ಹ್ಮ್ ಆದ್ರೆ ಆಕಾಶ ಇಷ್ಟು ಜಗತ್ತಿಗೆ ಅದು ಮುಚ್ಚಿದ್ರು ಕೂಡ ಹ್ಮ್ ಜಗತ್ತಿಗೆ ಮೇಲ್ಛಾವಣಿ ಅಲ್ಲಮ್ಮ ಅದು. ಹ್ಮ್ ಆದ್ರೆ ಅಂಥ ವಿಶಾಲವಾದ ಹ್ಮ್ ವ್ಯಾಪಕವಾದಂತ ಆಕಾಶಕ್ಕ ಹ್ಮ್ ತೊಲೆ ಕಂಬಗಳು ಉಂಟೆ ಸರ್ವಜ್ಞ ಅಂತ ಕೇಳ್ತಾರ ಅವ್ರು. ಹ್ಮ್ ಅದಕ್ಕೆ ಯಾವ ಜಂತಿಲ್ಲ, ವಾಟಿಲ್ಲ, ಕಂಬಿಲ್ಲ, ಗೋಡೆ ಇಲ್ಲ, ಹ್ಮ್ ಯಾರ ಆಶ್ರಯವಿಲ್ಲದೆ, ಹ್ಮ್ ಯಾವುದೇ ಒಂದು ಆಧಾರವಿಲ್ಲದೆ ಹ್ಮ್ ಸ್ವತಂತ್ರವಾಗಿ ನಿಂತಿದೆ. ಹ್ಮ್ ಅದು ನಿರವಯವಾಗಿ. ಹ್ಮ್ ಅದರಂತೆ ಆತ್ಮನಿಗೆ ಹ್ಮ್ ನಮ್ಮಲ್ಲಿರತಕ್ಕಂತ ಅರಿವು ಹ್ಮ್ ಅದಕ್ಕ ಯಾರ ಆಶ್ರಯ ಬೇಕಿಲ್ಲಮ್ಮ. ಹ್ಮ್ ಅದಕ್ಕ ಇಂದ್ರಿಯಗಳ ಆಶ್ರಯನು ಬೇಕಿಲ್ಲ, ಹ್ಮ್ ಕರ್ಮೇಂದ್ರಿಯ ಆಶ್ರಯನೂ ಇಲ್ಲ, ಹ್ಮ್ ಜ್ಞಾನೇಂದ್ರಿಯ ಆಶ್ರಯವಿಲ್ಲ, ಪ್ರಾಣಾದಿಗಳ ಆಶ್ರಯವಿಲ್ಲ. ಹ್ಮ್ ಮನ, ಬುದ್ಧಿ, ಚಿತ್ತ, ಅಹಂಕಾರದ ಆಶ್ರಯ ಹ್ಮ್ ಆತ್ಮನಿಗಿಲ್ಲ. ಹ್ಮ್ ಯಾಕಂದ್ರೆ ಆಕಾಶಕ್ಕ ಜಗತ್ತಿನ ಆಶ್ರಯ ಇಲ್ಲ, ಹ್ಮ್ ಜಗತ್ತಿಗೆ ಆಶ್ರಯ ಕೊಟ್ಟದ್ದು ಆಕಾಶ. ಹ್ಮ್
ಯಾಕೆಮ್ಮೆ ಅಂದ್ರೆ ಅದು ದೊಡ್ಡದಾದ, ಹೌದು. ಎಲ್ಲದಕ್ಕಿಂತ ದೊಡ್ಡದಂತ ಅದು. ಹ್ಮ್ ಅದರಂತೆ ಆತ್ಮನಿಗೆ ಇವು ಯಾವ ಆಶ್ರಯ ಪದ ಅಲ್ಲ, ಹ್ಮ್ ಇವೆಲ್ಲಕ್ಕೂ ಆಶ್ರಯವಾಗಿ ಹ್ಮ್ ಇರ್ಲಿಕ್ಕೆ ಆಧಾರವನ್ನ, ಸ್ಥಳವನ್ನ, ಅವಕಾಶವನ್ನ ಕೊಟ್ಟದ್ದೇ ಆತ್ಮ. ಹ್ಮ್ ಅಂಥದ್ದು ಹ್ಮ್ ಆಕಾಶವನ್ನ ನಾವು ನೋಡುವಾಗ ಮತ್ತೊಂದು ಕಾಣಂಗಿಲ್ಲ. ಹ್ಮ್ ಹೌದಲ್ಲಮ್ಮ? ಹೌದು. ಕೆಳಗಡೆ ನೋಡಿದಾಗ ಅನಂತ ವಸ್ತುಗಳು ಕಾಣ್ತಾವ. ಹ್ಮ್ ಗೋಳು ಗುಮ್ಮಟ ಕಾಣಬಹುದು, ತಾಜ್ ಮಹಲ್ ಕಾಣಬಹುದು, ಹ್ಮ್ ಅನಂತ ಸಿಟಿಗಳು ಕಾಣಬಹುದು, ಹ್ಮ್ ಅನಂತ ಪಟ್ಟಣಗಳು, ಅನಂತ ವಸ್ತುಗಳು, ನಾನಾ ರೂಪಗಳು ಕಾಣ್ತಾವ. ಹ್ಮ್ ಮೇಲ್ಮುಖವಾಗಿ ಆಕಾಶವನ್ನು ನೋಡಿದಾಗ ಹ್ಮ್ ಇಲ್ಲಿಯವರೆಗೂ ಕಂಡಂತ ವಸ್ತುಗಳೇ ನಮಗ್ ಕಾಣಂಗಿಲ್ಲ. ಹ್ಮ್ ಇದು ಅನುಭವ ಅಲ್ಲಮ್ಮ. ಹೌದು. ಮೇಲೆ ನೋಡಿದಾಗ ಕೆಳಗಿನೂ ಕಾಣುವುದಿಲ್ಲ ಅಂತ. ಹ್ಮ್ ಕೆಳಮುಖವಾಗಿ ನೋಡುವಾಗ ಮೇಲೆ ಇರುವಂತ ಆಕಾಶ ನಮಗ್ ಕಾಣೋದಿಲ್ಲ. ಹ್ಮ್ ಅದೇ ಪ್ರಕಾರವಾಗಿ ಅಜ್ಞಾನ ಕಾಲದಲ್ಲಿ ದೇವರು ಕಾಣೋದಿಲ್ಲ. ಹ್ಮ್ ದೇವರನ್ನ ನೋಡಿದ ಮೇಲೆ ಈ ಜಗತ್ತು ಕಾಣಂಗಿಲ್ಲ. ಹ್ಮ್ ಇದು ಸ್ಪಷ್ಟ ಆಯ್ತಲ್ಲ. ಹೌದು. ಅದೇ ರೀತಿ ಹ್ಮ್ ಯಾವ ಸ್ಥಿತಿಯಲ್ಲಿ ಹೋದಾಗ ಹ್ಮ್ ಅಸ್ಥಿರವಾದಂತ ಈ ಪ್ರಪಂಚ, ಈ ದೇಹ, ದೇಹದ ಭಾವ, ಹ್ಮ್ ದೇಹದ ಮೇಲೆ ಇರುವಂತ ಮೋಹ ಮತ್ತು ಮಮಕಾರ ಹ್ಮ್ ಯಾವೂ ಕೂಡ ಹ್ಮ್ ಅದು ಕಾಣೋದಿಲ್ಲ. ಎಲ್ಲಿ ಅಂದ್ರೆ ಹ್ಮ್ ಪರಮಾದ್ವೈತಂ ಅಂದ್ರು. ಹ್ಮ್ ದ್ವೈತದಲ್ಲಿ ಭೇದ ಕಾಣ್ತಾವ ವಸ್ತುಗಳು, ಹ್ಮ್ ಅದ್ವೈತದಲ್ಲಿ ಕಾಣೋದಿಲ್ಲ ಅಂತ ಅರ್ಥ. ಹ್ಮ್ ಅದಕ್ಕಾಗಿ ಹ್ಮ್ ಮುಂದುವರೆದು ಹ್ಮ್ ಮುತ್ಕಾರ್ಯ ಭೂತೋ ಅಪಿ ಮೃದೋ ನ ಭಿನ್ನ ಹ್ಮ್ ಕುಂಭೋ ಅಸ್ತಿ ಸರ್ವತ್ರತು ಮತ್ಸವ್ಯ ರೂಪಾತ್ ನ ಕುಂಭರೂಪಂ ಪೃಥಗಸ್ತಿ ಕುಂಭ ಕುತೋ ಮೃಷ ಕಲ್ಪಿತ ನಾಮ ಮಾತ್ರ ಅಂತ ಹ್ಮ್ ಈ ಶ್ಲೋಕದಲ್ಲಿ ಹೇಳುವ ಪ್ರಯತ್ನವನ್ನು ಮಾಡ್ತಾರ. ಹ್ಮ್ ಕಾರಣ ಹ್ಮ್ ಮೃತಕಾರ್ಯ ಭೂತ ಅತಿ ಅಂದ್ರೆ ಹ್ಮ್ ಒಂದು ಮಣ್ಣಿನ ಗಡಿಗೆ, ಹ್ಮ್ ಕುಂಭ ಅಂದ್ರೆ ಗಡಿಗೆ ಅಂದ್ರೆ ಕೊಡ ಅಂದ್ರೆ ಒಂದೇ. ಹ್ಮ್ ಅದು ಈ ಕಾರ್ಯ ಎದರಿಂದ ಆಗ್ಯದಮ್ಮ ಅಂತ ಹೇಳಿದ್ರೆ ಹ್ಮ್ ಮಣ್ಣಿನಿಂದನೇ ಕಾರ್ಯವಾಗಿದೆ. ಹ್ಮ್ ಕೊಡ ಆಗಲಿಕ್ಕೆ ಕೊಡ ಕಾರ್ಯ, ಹ್ಮ್ ಆ ಕಾರ್ಯವಾಗಲಿಕ್ಕೆ ಕಾರಣ ಬೀಜ ಯಾವುದಂದ್ರೆ ಮಣ್ಣು. ಹ್ಮ್ ಅದು ಹೇಗಿದೆ ಅಂದ್ರೆ ಸರ್ವತ್ರ ತೂ ಅಂದ್ರು. ಹ್ಮ್ ಎಲ್ಲೆಲ್ಲಿಯೂ ನೀವು ನೋಡಿದ್ರು ಕೂಡ ಹ್ಮ್ ಮೃತ ಸ್ವರೂಪ. ಹ್ಮ್ ಒಳಗಡೆ ನೋಡಿದ್ರು ಮಣ್ಣೆ, ಹ್ಮ್ ಹೊರಗಡೆ ನೋಡಿದ್ರು ಮಣ್ಣೆ, ಹ್ಮ್ ಆ ಕೊಡದ ಕಂಠದಲ್ಲಿ ನೋಡಿದ್ರು ಮಣ್ಣೆ, ಹ್ಮ್ ಹೊಟ್ಟೆಯಲ್ಲಿ ನೋಡಿದ್ರು ಮಣ್ಣೆ, ಹ್ಮ್ ಕೊಡದ ತಳದ ಭಾಗವನ್ನು ನೋಡಿದ್ರು ಕೂಡ ಹ್ಮ್ ಅದು ಮಣ್ಣೇ ಇರುವುದು. ಹ್ಮ್ ಆದ್ರೆ ಗಡಿಗೆ ಅನ್ನುವಂತ ಕಾರ್ಯ, ಹ್ಮ್ ಕುಂಭ ಅನ್ನುವಂಥದ್ದು ಎಲ್ಲಿದೆ? ಹ್ಮ್ ಅಲ್ಲಿ ಇರಬೇಕಾಗಿತ್ತಲ್ಲಮ್ಮ. ಹೌದು. ಈಗ ಕುಂಭ, ಗಡಿಗೆ, ಕೊಡ ಅಂತ ಕರಿತೀವಿ. ಹ್ಮ್ ಅದು ಎಲ್ಲಿಯಾದ್ರೂ ಒಂದು ಸ್ವಲ್ಪ ಲಕ್ಷಣ ಇರಬೇಕಾಗಿತ್ತು. ಹ್ಮ್ ಇರುವುದೆಲ್ಲ ಮಣ್ಣು, ಹ್ಮ್ ಕರಿಯೋದೆಲ್ಲ ಕುಂಭ, ಕೊಡ ಅಂತ. ಹ್ಮ್ ಗಡಿಗೆ ಎಂಬ ರೂಪ ಹ್ಮ್
ಬೇರೆಯಾಗಿ ಇದೆ ಏನು ಮಣ್ಣಿನಲ್ಲಿ ಅಂದ್ರೆ ಹ್ಮ್ ಮಣ್ಣಿನಲ್ಲಿ ಗೆಡಿಗೆ ಎಂಬುವ ರೂಪ